ನಮಸ್ತೆ ಕರ್ನಾಟಕ. ಈ ಒಂದು ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದು ಮಹಾರಾಷ್ಟ್ರದಲ್ಲಿ ಆಗಿರೋದು. ಈ ಒಂದು ಚಿಕ್ಕ ಹುಡುಗಿನ ಒಬ್ಬ ಹುಡುಗ, ಟೀನೇಜ್ ಹುಡುಗ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾನೆ. ರೇಪ್ ಮಾಡಿ ಇಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾನೆ. ಆ ಫೋಟೋನ ನಿಜವಾಗ್ಲೂ ನಾನಂತೂ ನೋಡೋಕ್ಕಾಗಲಿಲ್ಲ. ಯಾಕಂದರೆ ಆ ಹುಡುಗಿಗೆ ಪಾಪ ಈ ಫೇಸೇ ಇಲ್ಲ, ಈ ಕಡೆ ಫುಲ್ಲು ಸ್ಕಿನ್ನೇ ಇಲ್ಲ, ಫುಲ್ ಮೂಳೆ, ಈ ಒಳಗಡೆ ಇರುವಂಥ ಹಲ್ಲು ಎಲ್ಲ ಕಾಣಿಸ್ತಾ ಇದೆ. ಅಷ್ಟು ಬ್ರೂಟಲ್ ಆಗಿ ಸಾಯಿಸಿದ್ದಾನೆ. ಇಂಥ ಕಚಡ ಸೂಳೆ ಮಕ್ಕಳನ್ನ ಏನು ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ. ಆದರೆ ನಾನೊಂದು ಹೇಳ್ತೀನಿ, ಈ ಮಹಾರಾಷ್ಟ್ರದಲ್ಲಿ ಆಗಿದೆ ಅಂದ್ಬಿಟ್ಟು ನಾವು ತಪ್ಪು ಕೂತ್ಕೊಂಡ್ರೆ ಆಗಲ್ಲ. ಯಾಕೆ ಅಂದರೆ ಈಗ ಮಹಾರಾಷ್ಟ್ರದಲ್ಲಾಗಿದೆ, ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲೂ ಈ ಥರ ಆಗ್ಬೋದು. ಯಾಕೆ ಆಗ್ಬೋದಲ್ಲ, ಆಲ್ರೆಡಿ ಆಗಿದೆ. ಇನ್ನು ರೀಸೆಂಟಾಗಿ ಮೈಸೂರಲ್ಲೇ ಆಗಿದೆ. ಚಿಕ್ಕ ಹುಡುಗಿ, ಇನ್ನೂ ಚಿಕ್ಕ ಮಗು ಅದು. ಆ ಹುಡುಗಿನ ಕರ್ಕೊಂಡು ಅವ್ರು ಎಲ್ಲಿಂದಾನೋ ಪಾಪ ಮೈಸೂರು ದಸರಾದಲ್ಲಿ ದುಡಿಯೋಕ್ಕೆ ಅಂತ ಬಂದಿದ್ದಾರೆ. ಅಂಥ ಹುಡುಗಿನ ಕರ್ಕೊಂಡೋಗಿ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಕೇಸ್ ಬಗ್ಗೆ ಅದು ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ರೀತಿ ಇನ್ನೂ ಕರ್ನಾಟಕದಲ್ಲಿ ಹೆಚ್ಚಾಗ್ಬೋದು. ಇವಾಗ ಮಹಾರಾಷ್ಟ್ರದಲ್ಲಾಗಿದೆ, ಇವಾಗ ನೆಕ್ಸ್ಟ್ ಕರ್ನಾಟಕದಲ್ಲೂ ಆಗ್ಬೋದು. ಸೊ ನಾನು ಏನಪ್ಪ ಹೇಳ್ತೀನಿ ಅಂದರೆ, ನಿಮ್ಮ ಮನೆ ಹೆಣ್ಮಕ್ಳನ್ನ, ನಿಮ್ಮ ಮನೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ಮುದುಕಿರ ತನಕನೂ ಹೆಣ್ಣು ಮಕ್ಕಳನ್ನ ಇಂಥ ಕಾಮುಕ ಕಣ್ಣುಗಳಿಂದ ಆದಷ್ಟು ಸೇಫಾಗಿರಿಸಿ. ಮನೆಯಿಂದ ಮಕ್ಕಳು ಹೊರಡಬೇಕಾದ್ರೆ ಎಲ್ಲಿ ಹೋಗ್ತಾರೆ, ಏನು ಹೆಣ್ಮಕ್ಳು, ಅದನ್ನೆಲ್ಲ ತಿಳ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲೇ ಆಗಲಿ, ಇತ್ತೀಚೆಗೆ ಏನಾಗಿದೆ ಅಂದರೆ, ಇಂಥ ಕಾಮುಕ್ ನನ್ನ ಮಕ್ಕಳಿಗೆ ಪ್ರಚೋದನೆ ಕೊಡ್ತಾ ಇರೋದು ಯಾರು ಗೊತ್ತಾ? ಈ ಇನ್ಸ್ಟಾಗ್ರಾಮಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಕುಣಿತಾರಲ್ಲ, ಇಂಥವ್ರಿಂದನೇ ಅಂತ ನನ್ನ ಮಕ್ಕಳು ಪ್ರಚೋದನೆಗೆ ಒಳ ಪಡ್ತಾರೆ. ಆವಾಗ ಮಾಡಬೇಕು ಅನ್ಸ್ದಾಗ ಯಾರೂ ಸಿಗಲ್ಲ ಅಂತ ಇಂಥ ಚಿಕ್ಕ ಮಕ್ಕಳು ಸಿಗ್ತಾರೆ, ಅವ್ರನ್ನೇ ಸಾಯಿಸ್ತಾರೆ, ಅವ್ರನ್ನೇ ಮಾಡಿ ಸಾಯಿಸ್ಬಿಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಈ ಸೋಷಿಯಲ್ ಮೀಡಿಯಾನು ಕೂಡ ಇದಕ್ಕೆ ಇನ್ಫ್ಲೂಸ್ ಆಗ್ತಾ ಇಲ್ಲ, ಇನ್ನೂ ಇದಕ್ಕೆ ಪ್ರಚೋದನೆ ಕೊಡ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಆದಷ್ಟು ಇದಕ್ಕೆಲ್ಲ ಜಸ್ಟಿಸ್ ಸಿಗಲಿ ಅಂತ ಕ್ಯಾಂಡಲ್ ಹಚ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇಂಥ ಬೋಳಿ ಮಕ್ಕಳು, ಇಂಥ ಕಚ್ಚಡ ಸೂಳೆ ಮಕ್ಕಳನ್ನ ರೋಡಲ್ಲಿ ಕರ್ಕೊಂಬಂದು ಅವ್ರ ಕಾಚಾ ಬಿಚ್ಚಿ ಸಾಮಾನು ಕಟ್ ಮಾಡಿ ಪೆಟ್ರೋಲ್ ಸುರಿದು ಸಾಯಿಸಿದ್ರೇ ಇಂಥ ನನ್ನ ಮಕ್ಕಳು ಯಾವತ್ತೂ ರೇಪ್ ಆಗಲ್ಲ. ಅವಾಗ ಇಂಥ ನನ್ನ ಮಕ್ಕಳು ಒಂದೇ ಒಂದು ಸತಿ ಪಬ್ಲಿಕ್ಕು ಕೊಟ್ಟು ನೋಡಿ, ಸರ್ಕಾರಕ್ಕೆ ನಾವು ತೋರಿಸ್ತೀವಿ ಶಿಕ್ಷೆ ಅಂದರೆ ಹೆಂಗಿರಬೇಕು. ಈ ರೇಪ್ ಆ್ಯಂಡ್ ಮರ್ಡರ್ ಮಾಡೋ ನನ್ನ ಮಕ್ಳಿಗೆ ಶಿಕ್ಷೆ ಅಂದರೆ ಹೆಂಗಿರಬೇಕು ಅಂತ ನಾವು ತೋರಿಸ್ಕೊಡ್ತೀವಿ.